ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಒಂದು 2-3 ಸರಿ ಕಮೆಂಟ್ಸ್ ನನಗೆ ಇದು ರಿಪೀಟೆಡ್ ಆಗಿ ಬರ್ತಾ ಇರೋಂಥ ಕಮೆಂಟ್ಸ್ ಏನಂತ ಅಂದರೆ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತೇಳಿ. 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಆ, ಎಷ್ಟು ಎಫರ್ಟ್ ಹಾಕಬೇಕು, ಏನೇನೆಲ್ಲ ಮಾಡಬೇಕು, ಅದು ತುಂಬ ಈಸಿನ ಕಷ್ಟನ ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ. ಯಾಕಂದರೆ ಪ್ರತಿಯೊಂದು ನಾನು ಹೇಗೆ ಅಂತಂದರೆ ಪಾಯಿಂಟ್ ವೈಸ್ ಹೇಳ್ತಾ ಹೋಗಲ್ಲ, ನನಗೆ ಏನೇನು ಥಾಟ್ಸ್ ಇದೆ, ನನಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಬೇಸ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಒಂದೊಂದು ಪಾಯಿಂಟ್ ಕೂಡ ಯಾವಾಗ ನೆನಪಾಗುತ್ತೆ ಅದನ್ನು ಹಾಗೇ ಕಂಟಿನ್ಯೂ ಮಾಡ್ತಾ ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ಒಂದು ವಿಡಿಯೋಗೆ ಹೋಗ್ಬಿಡೋಣ. ಸೊ ತುಂಬ ಜನಕ್ಕೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಇರುವಂಥದ್ದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್. ತುಂಬ ಜನ ಕೇಳ್ತಾ ಇದ್ರು 500 ಸಬ್ಸ್ಕ್ರೈಬರ್ಸ್ 3000 ವಾಚ್ ಅವರ್ಸ್ ಅಂದರೆ ನಮ್ಗೆ ಏನು ಯೂಸು, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದರು. ನಾನು ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಅದು ಮಾತ್ರ ಯಾರು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಆ್ಯಂಡ್ ಶಾರ್ಟ್ಸ್ಗೆ ಮಾತ್ರ ಅದಕ್ಕೆ ಎಷ್ಟು ಬೇಕು ಅಂತ ಕೇಳಿದಾಗ ಅದರಲ್ಲಿ ವ್ಯೂಸ್ ಕೌಂಟ್ ಆಗಲ್ಲ. 10 ಮಿಲಿಯನ್ ವ್ಯೂಸ್ ಕೌಂಟ್ ಆಗುತ್ತೆ, ವಾಚ್ ಟೈಮ್ ಕೌಂಟ್ ಆಗಲ್ಲ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 10 ಮಿಲಿಯನ್ಸ್ ವ್ಯೂಸ್ ಇದ್ದರೆ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ ಅಂತ ಹೇಳಿದೆ. ಸೊ ಶಾರ್ಟ್ಸ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡೋಕ್ಕಿದೆ, ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋ ಬಗ್ಗೆ. ಸೊ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು. ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ತುಂಬ ದೊಡ್ಡ ಟಾಸ್ಕ್ ಆಗಿರುತ್ತೆ. ನೀವು 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ಸ್ ಇದ್ದರೆ ಅದು ತುಂಬ ದೊಡ್ಡ ಒಂದು ಏನಂತಾರೆ ಟಾಸ್ಕ್ ನಾವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ. ಯಾಕಂದರೆ ಅದು ಆದಮೇಲೆ ನಿಮ್ಮದು ವ್ಯೂಸ್ ಎಷ್ಟಾದರೂ ಬರಲಿ, ಅಟ್ಲೀಸ್ಟ್ ಯಾವಾಗಲೂ ಒಂದ್ಸರಿ ರೆವೆನ್ಯೂ ಬರುತ್ತೆ ಅಂತ ನೀವು ಒಂದು ವೀಡಿಯೋ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ರೆವೆನ್ಯೂ ಸ್ಟಾರ್ಟ್ ಆಗೋಕ್ಕೆ ಮೀನ್ಸ್ ಮಾನಿಟೈಸೇಷನ್ ಆಗೋದಕ್ಕೇ ನಿಮಗಿರೋಂಥ ಒಂದು ಏನು ಪಾಲಿಸಿ, ಯೂಟ್ಯೂಬ್ ಪಾಲಿಸಿ ಏನಿದೆ, ಸೊ ಅದನ್ನು ಕಂಪ್ಲೀಟ್ ಮಾಡಬೇಕಂತಾದರೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಆಗಲೇಬೇಕು. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಆ್ಯಡ್ ಆಗಬೇಕಾದ್ರೆ. ಸೊ ಎಷ್ಟು ದೊಡ್ಡ ಟಾಸ್ಕ್ ಅನಿಸುತ್ತೆ ಕೆಲವರಿಗೆ ಅನ್ನಿಸ್ಬೋದು, ಏನು 4000 ವಾಚ್ ಅವರ್ಸ್ 1000 ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಪಡ್ಕೋಬೋದು, ಅದೇನು ಇದೆ ಕಷ್ಟ. ಮೇ ಬಿ ಕೆಲವರಿಗೆ ತುಂಬ ಈಸಿ ಇದು, ಬಟ್ ಕೆಲವರಿಗೆ ತುಂಬ ಕಷ್ಟ. 1000 ಸಬ್ಸ್ಕ್ರೈಬರ್ಸ್ ಆಗಲಿ 4000 ವಾಚ್ ಅವರ್ಸ್ ಆಗಲಿ, ರಿಯಲಿ ಇಟ್ಸ್ ವೆರಿ ಹಾರ್ಡ್. ಯಾಕಂದರೆ ಕೆಲವೊಂದು ಸರಿ ಹೇಗಾಗುತ್ತೆ ಅಂತ ಅಂದರೆ, ನಮ್ಮ ಚಾನಲ್ ಒಂದು ಸರಿ ಪಿಕಪ್ ಆಯಿತು, ಮೀನ್ಸ್ ಒಂದು ಸರಿ ಜನಗಳಿಗೆ ಅದಿಷ್ಟ ಆಗ ಸ್ಟಾರ್ಟ್ ಆಯಿತು, ಒಂದು ಸರಿ ಜನ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನಮಗೆ ಅಟ್ಲೀಸ್ಟ್ ಒಂದು ಇಂಥ ಸಬ್ಸ್ಕ್ರೈಬರ್ಸ್ ಬೇಸಿಕ್ತಂದರೆ ಚೆನ್ನಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಟ್ಲೀಸ್ಟ್ 1 ಪರ್ ಮಂತ್ ಅಥವಾ 2 ಮಂತ್ಸಿಗೆ ಒಂದು ಸರಿ ಈ ಥರ ನಿಮಗೆ ರೆವೆನ್ಯೂ ಕೂಡ ಸಿಗ್ತಾ ಹೋಗುತ್ತೆ. ಬಟ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಆಗಿದೆಯಲ್ಲ, ಆ ಟಾಸ್ಕ್ ತುಂಬ ತುಂಬ ದೊಡ್ಡದು. ಮೇ ಬಿ 1000 ಸಬ್ಸ್ಕ್ರೈಬರ್ಸ್ಗಿಂತ 4000 ವಾಚ್ ಅವರ್ಸ್ ಇದ್ದರೆ ಅದು ತುಂಬ ದೊಡ್ಡದು. ಯಾಕೆ ಅಂತಂದರೆ ಜನ ನಿಮ್ಮ ವಿಡಿಯೋ ನೋಡೋದ್ರ ಮೇಲೆ ನಿಮ್ಮ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಅವರು ಎಷ್ಟು ಅವರ್ಸ್ ನಿಮ್ಮ ಚಾನಲ್ ನೋಡ್ತಾರೆ, ಎಷ್ಟು ನಿಮಿಷಗಳು ನೋಡ್ತಾರೆ, ಅದರಲ್ಲಿ ಎಷ್ಟು ಸರಿ ಸ್ಕಿಪ್ ಮಾಡ್ತಾರೆ, ಎಷ್ಟು ಥರದಲ್ಲಿ ಸುಮ್ಮನೆ ಜಸ್ಟ್ ಕ್ಲಿಕ್ ಮಾಡಿಬಿಡ್ತಾರೆ. ವ್ಯೂಸ್ ನಿಮಗೆ ಅನ್ನಿಸ್ಬೋದು, ಅಯ್ಯೋ 1000 ವ್ಯೂಸ್ ಇದೆ, ಇದಕ್ಕೆ 10K ವ್ಯೂಸ್ ಇದೆ, ಬಟ್ ನಿಮ್ಮ ವಾಚ್ ಅವರ್ಸ್ ಅಷ್ಟು ಕಂಪ್ಲೀಟ್ ಆಗಿರಲ್ಲ. ಬಿಕಾಸ್ ಆಫ್ ಅವ್ರು ಎಷ್ಟು ಸರಿ ಸ್ಕಿಪ್ ಮಾಡಿ ನಿಮ್ಮ ಚಾನಲ್ನ ನೋಡ್ತಾರೆ, ಎಷ್ಟು ಸರಿ ಅದನ್ನು ವೀಡಿಯೋನ ಕ್ಲಿಕ್ ಮಾಡಿ ಸುಮ್ಮನೆ ನೋಡಿರ್ಬೋದು, ಇಲ್ಲ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಪೋರ್ಷನ್ ಅವ್ರಿಗೆ ಇಷ್ಟ ಆಗಿರ್ಬೋದು, ಅದಷ್ಟೇ ನೋಡ್ಬೋದು. ಸೊ ಈ ಥರ ಎಲ್ಲ ಇದ್ದಾಗ ನಿಮ್ಮ ವಿಡಿಯೋ ಎಷ್ಟು ಲಾಂಗ್ ಆಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ವಿಡಿಯೋ ಲೆಂತಿ ಇರಲಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು 10 to 15 ಮಿನಿಟ್ಸ್, ಬಟ್ ನಿಮ್ಮ ಒಂದು ಕಂಟೆಂಟ್ ಕೂಡ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ. ಸುಮ್ಮನೆ ನೀವು ಹೇಳಿದ್ರೆ ವಿಡಿಯೋ ಲೆಂತಿ ಇರಲಿ ಇರೋಕ್ಕೋಸ್ಕರ ನೀವು ವಿಡಿಯೋನ ತುಂಬ ಲೆಂತಿ ಆಗಿ ಮಾಡಿದ್ರೆ ನಿಜವಾಗ್ಲೂ ಏನು ಯೂಸ್ ಇಲ್ಲ. ಯಾಕಂದರೆ ಯಾರು ನೋಡಲ್ಲ, ಸ್ಟಾರ್ಟಿಂಗಲ್ಲೇ ಬೋರ್ ಆಗಿ ಹೋಗ್ತಾರೆ. ನಾನು ಹೇಳೋದೇನೆಂದರೆ, ಸ್ಟಾರ್ಟಿಂಗಲ್ಲಿ ಅವರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು. ಇವಾಗ ನೀವು ಒಂದು ಏನಾದರೂ ಹೇಳ್ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲೂ ಕೂಡ ಅಷ್ಟೇ ಆ ವಿಷಯದ ಬಗ್ಗೆ ಡೀಟೇಲಾಗಿ ಹೇಳಬೇಕು. ಆ್ಯಂಡ್ ನೀವು ಹೇಳ್ಕೊಡೋ ಸ್ಟೆಪ್ಸಿಂದನೂ ಕೂಡ ಅವರು ಎಂಡ್ ತನಕ ನಿಮ್ಮ ವಿಡಿಯೋನ ಪ್ರತಿ ಸ್ಟೆಪ್ಸ್ ಕೂಡ ನೋಡೋ ಥರ ಇರಬೇಕು. ಸೊ ಆ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ನೀವು ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ 1 ನಿಮಿಷ ಅಥವಾ 2 ನಿಮಿಷ ವಿಡಿಯೋ ಇಂಟ್ರೊಡಕ್ಷನ್ ಆಗಿರ್ಬೋದು, ನಿಮ್ಮ ಇಂಟ್ರೊಡಕ್ಷನ್ ಆಗಿರ್ಬೋದು, ಇದರಲ್ಲಿ ಕವರ್ ಮಾಡ್ಕೊಳ್ಳಿ. ಅದಾದಮೇಲಿಂದ ನಿಮ್ಮ ಒಂದು ವಿಡಿಯೋ ಕಂಟೆಂಟ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಆದಷ್ಟು ಸ್ಟಾರ್ಟಿಂಗಲ್ಲಿ ನಾನು ಹೇಳೋದೇನಂತಂದರೆ ಸ್ವಲ್ಪ ಲೆಂದಿ ಇರಲಿ ವಿಡಿಯೋ. ಅದು ಅದು ಹೇಳಿದಾಗೆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದಷ್ಟು ಸ್ವಲ್ಪ ಲೆಂತ್ ಇದ್ದರೆ ತುಂಬ ಒಳ್ಳೇದು ಅನಿಸುತ್ತೆ. 10 to 15 ಮಿನಿಟ್ಸ್ ಆದರೂ ನಿಮ್ಮ ಒಂದು ವಿಡಿಯೋ ಲೆಂತ್ ಇದ್ದರೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಈಗ 10 ಮಿನಿಟ್ಸ್ ಇದೆ ಅಂದರೆ ಒಂದು 5 to 6 ಮಿನಿಟ್ಸ್ ನೋಡಿದ್ರೆ ಸಾಕು. ತುಂಬ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ಅದರಲ್ಲೂ ಕೂಡ ನಿಮ್ಮ ವಾಚ್ ಟೈಮ್ ಎಷ್ಟೋ ಕವರ್ ಆಗೋಗ್ಬಿಡುತ್ತೆ. ಸೊ 5 ಮಿನಿಟ್ಸ್ ಬಂದರೆ ಎಷ್ಟಾಗುತ್ತೆ ಅನ್ನೋದು ಕೂಡ ನಾನು ಇಲ್ಲಿ ಹಾಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ. 5 ಮಿನಿಟ್ಸಲ್ಲಿ ವಾಚ್ ಮಾಡಿದ್ರೆ ನಿಮಗೆ ಎಷ್ಟು ಬರ್ಬೋದು ಒಂದು ವಾಚ್ ಟೈಮ್ ಅಂತ ಹೇಳಿ. ಅದರಲ್ಲಿ ಯೂಟ್ಯೂಬ್ನಲ್ಲಿ ಸ್ಕಿಪ್ ಮಾಡೋದು ಅದು ಕೂಡ ಸ್ಕಿಪ್ ಆಗುತ್ತೆ. ಈ ಜಸ್ಟ್ ವ್ಯೂಸ್ ಯಾರೋ ಒಬ್ರು ಕೇಳಿದರು, ವ್ಯೂಸ್ ಅಂತ ಅಂದರೆ ನಮಗೆ ಅವರು ಸ್ಕಿಪ್ ಮಾಡಿ ನೋಡಿದ್ರೆ ವಾಚ್ ಟೈಮ್ ಬರಲ್ವಾ, ಅಥವಾ ವ್ಯೂಸ್ ಅಂತ ಅಂದರೆ ಅವ್ರು ಜಸ್ಟ್ ಕ್ಲಿಕ್ ಮಾಡಿ ಹೋದರೆ ನಮಗೆ ಅದು ಕೌಂಟ್ ಆಗುತ್ತೆ. ಸೊ ಆ ಥರ ಎಲ್ಲ ಕೌಂಟ್ ಆಗೋದಿಲ್ಲ. ನಿಮ್ಮ ಒಂದು ವಿಡಿಯೋ 15 ನಿಮಿಷ ಇದೆ, ಅವ್ರು ಜಸ್ಟ್ ನೋಡ್ಬಿಟ್ಟು ಹಿಂಗೆ ತೆಗೆದ್ರು ಅಂದಿದ ತಕ್ಷಣ ನಿಮ್ಮ 15 ನಿಮಿಷದ ವ್ಯೂಸು
ನಿಮ್ದು ಕೌಂಟ್ ಆಗಲ್ಲ. ಸೊ ಅವ್ರು ಕಂಪ್ಲೀಟಾಗಿ ಅದು ನೋಡಬೇಕು. ಸ್ಕಿಪ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಅದು ನಿಮಗೆ ಯಾವುದೇ ರೀತಿ ಅದು ವಾಚ್ ಟೈಮ್ ನಿಮಗೆ ಅದು ಕವರ್ ಆಗೋದಿಲ್ಲ. ನಿಮ್ಮ ವಿಡಿಯೋ ಎಷ್ಟಾರ ಲೆಂತ್ ಇರಲಿ, ಅವ್ರು ಕರೆಕ್ಟಾಗಿ ಅಷ್ಟು ವಿಡಿಯೋ ವಿತೌಟ್ ಸ್ಕಿಪ್ ನಿಮ್ಮ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನೋಡಿದ್ದಾರೆ ಅಂದರೆ ಮಾತ್ರ ನಿಮ್ಮ ಒಂದು ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಮೇನ್ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ಕಂಟೆಂಟ್ ಹೇಗೆ ಇಷ್ಟಪಡ್ತಾರೆ ಜನ, ಅದ್ರ ಮೇಲೆ ನೀವು ಕಂಟೆಂಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ, ಅಥವಾ ಕಂಟೆಂಟ್ ಇಷ್ಟ ಆಗಿದೆ, ಅವರ ಕಂಟೆಂಟ್ಗೋಸ್ಕರ ಸರ್ಚ್ ಮಾಡ್ತಾರೆ, ನಿಮ್ಮ ವಿಡಿಯೋ ಕೂಡ ಅವರು ವಾಚ್ ಮಾಡೇ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ನಿಮ್ಮ ವಿಡಿಯೋನ ಅವ್ರು ನೋಡ್ತಾರೆ. ಇವಾಗ ಜಸ್ಟ್ ಸ್ಕಿಪ್ ಮಾಡಿದೆ ಈ ಥರ ನೋಡೋದು ತುಂಬ ನಾನೇ ಎಷ್ಟೋ ವಿಡಿಯೋ ನೋಡ್ತಾ ಇರ್ತೀನಿ. ಹೇಗಂದರೆ ವಿತೌಟ್ ಸ್ಕಿಪ್ಪಿಂಗ್ ನಾನು 10 ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದೆ ಅಂತ ನೋಡೋವಂಥ ವಿಡಿಯೋ ತುಂಬ ಇದೆ. ಸೊ ಆ ಥರದ್ದಾಗಿರ್ಬೋದು. ಆ ಥರ ನೀವು ಸ್ವಲ್ಪ ಎಂಗೇಜ್ ಆಗಿ ಇಟ್ಕೊಳ್ಳೋ ಥರ ಅವ್ರಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ನೀವು ಮಾಡುವಂಥ ವಿಡಿಯೋ ಜನಗಳು ಸ್ಕಿಪ್ ಮಾಡದೆ ನೋಡೋದಕ್ಕೆ ಇಷ್ಟಪಡ್ತಾರೆ. ಕಂಟೆಂಟ್ ಇಷ್ಟ ಆದರೆ ಜನಗಳು ಆಟೋಮೆಟಿಕ್ ಆಗಿ ನಿಮ್ಮ ವಿಡಿಯೋ ಸ್ಕಿಪ್ ಮಾಡದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ನೋಡ್ತಾರೆ. ಸೊ ಕಂಟೆಂಟ್ ಮೇಲೆ ನಿಜವಾಗ್ಲೂ ತುಂಬ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಒಂದು ವಿಡಿಯೋ ಯಾವ ಥರ ಇದೆ ಇದೆಲ್ಲದೂ ಕೂಡ ಕಂಟೆಂಟ್ ಮೇಲೆ ಕೂಡ ಅಷ್ಟೇ ಡಿಪೆಂಡ್ ಆಗುತ್ತೆ. ಜನಗಳ ವಾಚ್ ಅವರ್ಸ್ ಕೌಂಟ್ ಆಗೋದಕ್ಕೆ ನಿಮ್ಮ ಕಂಟೆಂಟ್ ಕೂಡ ತುಂಬ ಮೇನ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಕನ್ಸಿಸ್ಟೆಂಟ್ ಆಗಿರೋದು. ನಿಮ್ಮ ವಿಡಿಯೋ ಎಷ್ಟು ನೀವು ಕನ್ಸಿಸ್ಟೆಂಟ್ ಆಗಿ ವೀಡಿಯೋಸ್ ಮಾಡ್ತಿರ್ತೀರ ಅಷ್ಟು ನಿಮ್ಮ ಒಂದು ವಿಡಿಯೋ ಚೆನ್ನಾಗಿ ರನ್ ಆಗುತ್ತೆ, ವ್ಯೂಸ್ ಬರುತ್ತೆ. ನೀವು ನನ್ನ ಚಾನಲ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಒಂದು 2-3 ತಿಂಗಳಲ್ಲಿ ನನಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂತು, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗ್ರೋ ಆದರು. ಬಟ್ ಅದ್ರ ಮೇಲೆ ನನಗೆ ಸ್ವಲ್ಪ ನಾನೇನು ವಿಡಿಯೋ ಗ್ಯಾಪ್ ಮಾಡಿದೆ. ಒಂದ್ಸರಿ ಹೆಲ್ತ್ ಇಶ್ಯೂಯಿಂದ ಗ್ಯಾಪ್ ಮಾಡಿದೆ. ಅದಾದಮೇಲೆ ಒಂದ್ಸರಿಗೆ ಊರಿಗೆ ಹೊರಡೋದಿತ್ತು, ನವರಾತ್ರಿ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದೆ. ಸೊ ಇಂಥ ಟೈಮಲ್ಲಿ ಗ್ಯಾಪ್ ಆಗ್ತಾ ಏನಾಯಿತು ಅಂದರೆ ನನಗೆ ವ್ಯೂವರ್ಸ್ ಕಮ್ಮಿ ಆದರು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದರು, ವಾಚ್ ಅವರ್ಸ್ ಕಮ್ಮಿ ಆಯಿತು. ತುಂಬ ವೇರಿಯೇಷನ್ ಆಗಿತ್ತು. ನಾನು ಇಲ್ಲ ಆದರೆ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ನಾನು ವೀಡಿಯೋಸ್ ನಾನು ಹೇಳ್ತೀನಿ ಬೇರೆಯವರಿಗೆ, ಬಟ್ ಕೆಲವೊಂದ್ಸರಿ ಸ್ಟಾಪ್ ಮಾಡಿರ್ತೀವಿ, ಆ ಥರ ಸಿಚುವೇಶನ್ಸ್ ಬಂದಿರುತ್ತೆ. ಬಟ್ ಹಾಗಂತೇಳಿ ಗಿವ್ ಅಪ್ ಮಾಡಿ ಅಂತೇಳಿ ಅಲ್ಲ. ಸೊ ಚಾನಲ್ ಫ್ರೀಸ್ ಆಗಿರುತ್ತೆ, ಅನ್ಫ್ರೀಸ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಮೀನ್ಸ್ ನಾವು ಅಟ್ಲೀಸ್ಟ್ ನೀವು ವಿಡಿಯೋ ತುಂಬ ಡೈಲಿ ಮಾಡಿ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಒಂದು ವಿಡಿಯೋ ಕರೆಕ್ಟಾಗಿ ಇಂತಿಂಥ ಟೈಮ್ನಲ್ಲಿ ಹಾಕ್ತೀವಿ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಬೇಕು. ಮೀನ್ಸ್ ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಥ್ರೈಸ್ ಆಗಿ ವಾರದಲ್ಲಿ 3 ಸರಿ ಹಾಕ್ತೀರಾ, ಅದನ್ನೇ ಕರೆಕ್ಟಾಗಿ ತಿಂಗಳಿಗೆ ವಾರದಲ್ಲಿ 3 ಸರಿ ಹಾಕೋದನ್ನು ರೂಢಿ ಮಾಡ್ಕೊಳ್ಬೇಕು. ಅಥವಾ ನೀವು ವಾರದಲ್ಲಿ ಡೈಲಿ ಹಾಕ್ತೀನಿ ಅಂತ ಅಂದರೆ ನೀವು ಅದಕ್ಕೆ ಕರೆಕ್ಟಾಗಿ ಪ್ರಿಪೇರ್ ಆಗಿರಬೇಕು. ನೀವು ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೂ ಕೂಡ ಅಷ್ಟೇ, ನೀವು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕ್ತೀನಿ ವಿಡಿಯೋ, ನನಗೆ ಯಾವಾಗ ಎಡಿಟಿಂಗಿಗೆ ಟೈಮ್ ಇರುತ್ತೆ. ಸೊ ನೀವು ಅದನ್ನೆಲ್ಲ ಪ್ಲಾನ್ ಮಾಡಿಬಿಟ್ಟು ಹಾಕೋದು ತುಂಬ ಒಳ್ಳೆಯದು. ಯಾಕಂದರೆ ನಾನು ಇದು ಎಕ್ಸ್ಪೀರಿಯನ್ಸ್ ಮಾಡಿರೋದು ಹೇಳ್ತಿರೋದು. ನಾನು ಯೂಟ್ಯೂಬಲ್ಲಿ ಏನೇ ಹೇಳಿದ್ರು ನನ್ನ ಓನ್ ಎಕ್ಸ್ಪೀರಿಯನ್ಸೇ ಹೇಳ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತಂದರೆ ನಾನು ನನ್ನ ಈ ಟೆಕ್ ಚಾನಲಲ್ಲಿ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬ ಚೆನ್ನಾಗಿ ವ್ಯೂವರ್ಸ್ ಬಂದರು, ಸಬ್ಸ್ಕ್ರೈಬರ್ಸ್ ಇದ್ದಕ್ಕಿದ್ದಂಗೆ ಒಂದು ದಿವಸಕ್ಕೆ 100 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ರು. ಬಟ್ ಸಡನ್ನಾಗಿ ಏನಾಯಿತು ಅಂತಂದರೆ ನನ್ನ ಒಂದು ಹೆಲ್ತ್ ಇಶ್ಯೂಯಿಂದ ಒಂದು ಸ್ವಲ್ಪ ದಿವಸ ಗ್ಯಾಪ್ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಸರಿ ನನ್ನ ನವರಾತ್ರಿ ಬಂತು, ಮನೇಲಿ ಫಂಕ್ಷನ್ಸ್ ಅದು ಇದು ಇದ್ದಾಗ ಅವಾಗ ಸ್ವಲ್ಪ ಟೈಮ್ ತೊಗೊಂಡಿದ್ದಾಗಿಂದ ವ್ಯೂವರ್ಸ್ ಕಮ್ಮಿ ಆದರು, ವ್ಯೂಸ್ ಕಮ್ಮಿ ಆಯಿತು, ಸಬ್ಸ್ಕ್ರೈಬರ್ಸ್ ಕಮ್ಮಿ ಆದರು ಆ್ಯಂಡ್ ಚಾನಲ್ ಗ್ರೋತ್ ಕೂಡ ತುಂಬ ಡೌನ್ ಆಯಿತು. ಸೊ ಇದೆಲ್ಲದನ್ನು ನಿಮಗೆ ಚಾನಲ್ ಅನಾಲಿಟಿಕ್ಸಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಏನಂತ ಅಂದರೆ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇದ್ದರೆ ವಾಚ್ ಟೈಮ್ ಕಂಪ್ಲೀಟ್ ಆಗೋದು ನಿಜವಾಗ್ಲೂ ದೊಡ್ಡ ಟಾಸ್ಕೇ ಅಲ್ಲ. ಆರಾಮಾಗಿ ನಿಮ್ಮ ವಾಚ್ ಟೈಮ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ. ಈಗಲೂ ನನ್ನ ವಾಚ್ ಅವರ್ಸ್ ತುಂಬ ಗ್ಯಾಪ್ ಇದೆ ಇನ್ನೂ ನನಗೆ ಕಂಪ್ಲೀಟ್ ಆಗೋದಕ್ಕೆ. 1000 ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸ್ ಆಗೋದಕ್ಕೆ 4000 ವಾಚ್ ಅವರ್ಸ್ ನನಗೆ ಬೇಕೇ ಬೇಕು. ಸೊ ಅದು ಕಂಪ್ಲೀಟ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಾನು ಎಷ್ಟು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಿರ್ತೀನಿ ಅದ್ರ ಮೇಲೆ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಸುಮ್ಮನೆ ಅಂತೂ ವೀಡಿಯೋ ಮಾಡೋದಕ್ಕೆ ಇವಾಗ ಕೆಲವರು ಹೇಳ್ತಿರ್ತಾರೆ, ಹಿಂಗಾಗ್ಬಿಡುತ್ತೆ ನಿಮ್ಮ ಚಾನಲ್, ಹಂಗಾಗ್ಬಿಡುತ್ತೆ. ಸೊ ಆ ಥರ ಸುಳ್ಳು ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನು ನೀವು ಕೂಡ ಅಷ್ಟೇ ಥಿಂಕ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ಒಂದು ಹೇಳ್ತಾರೆ ಅದು ನಾವು ಟ್ರೈ ಮಾಡೋಣ ಅಂತ ಮಾಡೋದಕ್ಕಿಂತ ನಾವೇನು ಮಾಡ್ತಿದ್ವಿ ಅದನ್ನು ಹೇಗೆ ನಮ್ಮ ಎಫರ್ಟ್ ಹೇಗಿರಬೇಕು, ನಮ್ಮ 100% ಅದರಲ್ಲಿ ಹೇಗೆ ಕೊಡಬೇಕು, ಏನು ಮಾಡಬಹುದು ಅನ್ನೋದು ನೀವು ತಲೆ ಉಪಯೋಗಿಸಿ ನೀವು ಒಂದು ವಿಡಿಯೋ ಮಾಡೋದು, ಒಂದು ಚಾನಲ್ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂದರೆ ಕನ್ಸಿಸ್ಟೆಂಟ್ ಇದ್ದಷ್ಟು ನೀವು ವೀಡಿಯೋಸ್ ಎಷ್ಟು ಅಪ್ಲೋಡ್ ಮಾಡ್ತಿರ್ತೀರೋ ಅಷ್ಟು ನಿಮ್ಮ ವ್ಯೂವರ್ಸ್ ಚೆನ್ನಾಗಿ ನೋಡ್ತಾ ಇರ್ತಾರೆ. ಅವರಿಗೆ ಇಂಪಾರ್ಟೆಂಟ್ ಇರೋ ವಿಷಯನೋ ಅಥವಾ ಅವರಿಗೆ ಬೇಕಾಗಿರೋ ಕಂಟೆಂಟ್ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಜನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತಾರೆ. ನಿಮ್ಮದು ರೆಗ್ಯುಲರ್ ಇಂಥ ಟೈಮಿಗೆ ವಿಡಿಯೋ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು ಅಂದರೆ ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಒಂದು ಸ್ವಲ್ಪ ಹೊಸ ವ್ಯೂವರ್ಸ್ ಬರ್ತಾ ಹೋದ್ರು ಅಂದರೆ ನಿಮ್ಮ ಚಾನಲ್ನ ಯೂಟ್ಯೂಬ್ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಕನ್ಸಿಸ್ಟೆಂಟ್ ಆಗಿರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ನಲ್ಲಿ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಅದನ್ನು ಲೈವ್ ಆಗಿ ನೋಡ್ಬೋದು. ನನ್ನ ಒಂದು ಚಾನಲ್ನಲ್ಲಿ ಹೇಗಾಗಿದೆ ಇವಾಗ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಂತ.
ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ಎರಡು ಮೇನು ನಿಮಗೇನಂದರೆ ಕಂಟೆಂಟ್ ಒಂದು ಆಗಿರುತ್ತೆ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರೋದು, ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗೋದಕ್ಕೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳ್ತಿದ್ದಾಗೆ ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿರುತ್ತೆ, ಜೊತೆಲಿ ವಿಡಿಯೋ ಟೈಟಲ್ ಆಗಿರ್ಬೋದು, ಥಂಬ್ನೇಲ್ ಆಗಿರ್ಬೋದು, ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಥಂಬ್ನೇಲಿಂದನೇ ಜನ ನಿಮ್ಮ ಒಂದು ವಿಡಿಯೋ ನೋಡ್ತಾರೆ. ಸೊ ಜನಕ್ಕೆ ಏನು ಇಂಟ್ರೆಸ್ಟಿಂಗ್ ಆಗಿದೆ ಆ ಒಂದು ಟಾಪಿಕ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿರ್ತಾರೆ, ಅದನ್ನೇ ಥಂಬ್ನೇಲಲ್ಲಿ ಕೊಟ್ಟು ಜನಕ್ಕೆ ಕ್ಯೂರಿಯಾಸಿಟಿಯಿಂದ ನಿಮ್ಮ ಒಂದು ವಿಡಿಯೋ ನೋಡೋ ಥರ ತುಂಬ ಚೆನ್ನಾಗಿರುವಂಥ ಒಂದು ಥಂಬ್ನೇಲ್. ನಾನು ಸುಮ್ಮನೆ ತುಂಬ ಗಿಜಿನೂ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಅವ್ರಿಗೆ ಅರ್ಥ ಆಗೋ ಥರ ಒಂದು ಥಂಬ್ನೇಲ್ ಆಗಿರ್ಬೋದು, ಸೊ ಕ್ರಿಯೇಟಿವ್ ಆಗಿ ಮಾಡೋದಾಗಿರ್ಬೋದು, ಎಡಿಟಿಂಗ್ ಕ್ರಿಯೇಟಿವ್ ಆಗಿ ಮಾಡೋದಾಗಿರ್ಬೋದು. ಎಡಿಟಿಂಗಿಂದನೂ ಕೂಡ ಜನ ನಿಮ್ಮ ವಿಡಿಯೋನ ವಾಚ್ ಮಾಡೋದು ಟೈಮ್ ಪ್ರೊಸೆಸ್ ಜಾಸ್ತಿ ತೊಗೊಳ್ತಾರೆ. ಸೊ ಎಡಿಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಡಿಟಿಂಗ್ ಕಡೆ ಚೆನ್ನಾಗಿ ಗಮನ ಕೊಡಿ, ಥಂಬ್ನೇಲ್ ಕಡೆ ಚೆನ್ನಾಗಿ ಗಮನ ಕೊಡಿ. ಎಡಿಟಿಂಗ್ ನನ್ನ ಚಾನಲಲ್ಲಿ 2-3 ಆ್ಯಪ್ನಲ್ಲಿ 4 ಆ್ಯಪಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಳಿದ್ದೀನಿ. ಆ್ಯಂಡ್ ಥಂಬ್ನೇಲ್ 4 ಅಥವಾ 5 ಒಂದು ಆ್ಯಪ್ನಲ್ಲಿ ನಾನು ಥಂಬ್ನೇಲ್ ಮಾಡೋದು ಹೇಳಿದ್ದೀನಿ. ಸೊ ಅದನ್ನು ನೋಡಿ ನಿಮಗೆ ಥಂಬ್ನೇಲ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ವೀಡಿಯೋಸ್ ಮಾಡೋದಕ್ಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆ ಐಡಿಯಾಸ್ ಹೇಳಿದ್ದೀನಿ. ಆ್ಯಂಡ್ ಮೇಮ್ಸ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ವಿತೌಟ್ ಕಾಪಿರೈಟಿಂಗ್ ವೀಡಿಯೋಸ್ ಆಗಿರ್ಬೋದು, ಇದೆಲ್ಲದನ್ನು ಯೂಸ್ ಮಾಡಿ ನೀವು ಒಂದು ಎಡಿಟಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸ್. ಆ್ಯಂಡ್ ಜನ ಕೂಡ ಎಂಗೇಜ್ ಆಗಿರ್ತಾರೆ ಅದರಲ್ಲಿ ನಿಮ್ಮ ಒಂದು ವೀಡಿಯೋಲಿ ಅಂತ ಹೇಳ್ತಾ. ಸೊ ಇದಿಷ್ಟು ಮಾಡೋದ್ರಿಂದ ನಿಮ್ಮ ಚಾನಲ್ಗೆ 4000 ವಾಚರ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.